ನಿಮ್ಮ ಹೃದಯದಲ್ಲಿ ನಾನೊಂದು ಸ್ಥಾನ ಪಡೆಯಬೇಕು. ನಿಮ್ಮ ಕಷ್ಟ ಸುಖದಲ್ಲಿ ನಾನೊಬ್ಬ ಪಾಲ್ಗಾರನಾಗಿ ನಿಮ್ಮ ಜೊತೆಯಲ್ಲಿ ನಾನು ಹೆಜ್ಜೆಯನ್ನು ಹಾಕ್ತಾ ನಿಮ್ಮ ಮನೆಯ ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸ್ತಕ್ಕಂಥ ಹೊಣೆಗಾರಿಕೆಯನ್ನು ಹೊತ್ತು ಇವತ್ತು ನಿಮ್ಮ ಮುಂದೆ ಬಂದಿದ್ದಾನೆ. ದಯಮಾಡಿ ಕಳೆದ 25 ವರ್ಷದಿಂದ ಇವತ್ತು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥ ಆ ವ್ಯಕ್ತಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡಿದೀರಿ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ, ನಾನು ಅವ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದು ನಿಮ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದ್ರೆ ಒಂದು ನಾನು ತಿಳ್ಕೊಳ್ತಕ್ಕಂಥದ್ದು ಅಂತಿಮವಾಗಿ ಹಲವಾರು ದಶಕಗಳು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಲವಾರು ಸಂದರ್ಭದಲ್ಲಿ ಅವರು ಶಾಸಕರಾಗಿ ಆಯ್ಕೆ ಮಾಡಿದ್ದೀವಿ. ಈಗ ಇರ್ತಕ್ಕಂಥದ್ದು ಕೇವಲ 3.5 ವರ್ಷ. ಈ 3.5 ವರ್ಷದಲ್ಲಿ ನಾನು ತಮ್ಗೆ ಹೇಳ್ತಕ್ಕಂಥದ್ದು ತಾಯಿ, ಒಂದು ಅವಕಾಶ, ಒಮ್ಮೆ ಒಂದು ಅವಕಾಶ ನನಗೆ ನೀವು ಪರೀಕ್ಷೆ ಮಾಡಿ ತಾವು ನೋಡಿ. ದಯಮಾಡಿ ನಾನು ಯಾವ ರೀತಿ ನಿಮ್ಮ ಜೊತೆ ಕೆಲಸ ಮಾಡಬಲ್ಲ, ಯಾವ ರೀತಿ ಕ್ಷೇತ್ರದ ಅಭಿವೃದ್ಧಿ ಕೈ ಜೋಡಿಸಬಲ್ಲ ಅಂತಕ್ಕಂಥ ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಪಾದಗಳಿಗೆ ಶಿಕ್ಷಾವಹಿಸಿ ಪ್ರಾರ್ಥನೆ ಮಾಡ್ತೇನೆ. 2 ಬಾರಿ ಚುನಾವಣೆಗಳಲ್ಲಿ ಪೆಟ್ಟನ್ನು ತಿಂದಿದ್ದೇನೆ, ಆದರೆ ಅದು ಜನಾಭಿಪ್ರಾಯ ಅಲ್ಲ. ಜನಗಳ ಮನಸ್ಸಲ್ಲಿ ನಿಖಿಲ್ಗೆ ಎಂದೂ ಕೂಡ ಪ್ರೀತಿ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ ಹಿರಿಯರು. ಆದ್ರೆ ಕುತಂತ್ರದ ರಾಜಕಾರಣ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ಸನ್ಮಾನ್ಯ ಕುಮಾರಣ್ಣ ಅವರ ಮಾನವೀಯತೆಯ ಗುಣಗಳು. ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ, ಜನಗಳ ಕೇಂದ್ರದ ಕೃಷಿ ಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅತ್ಯಂತ ಆತ್ಮೀಯರಿದ್ದಾರೆ. ಕುಮಾರಣ್ಣ ಅವರ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ರೈತರ ಪರವಾದಂತ ಚಿಂತನೆ, ಕಾಳಜಿಯನ್ನು ವಹಿಸಿದ್ದಾರೆ. ಅವರದೇ ಆದಂತ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಭವಿಷ್ಯದ ರೈತರ ಮಕ್ಕಳಿಗೆ ಮತ್ತೆ ಅವರು ಕೂಡ ರೈತರುಗಳಾಗಬೇಕು ಅಂತಕ್ಕಂಥದ್ದಾದ್ರೆ ನಮ್ಮ ಕೃಷಿಯ ಚಟುವಟಿಕೆಗಳ ಪದ್ಧತಿಗಳನ್ನ ನಾವು ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಹೊಸ ತಂತ್ರಜ್ಞಾನವನ್ನ ನಾವು ಅಳವಡಿಕೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲವೂ ಕೂಡ ಕೃಷಿ ಮಂತ್ರಿ ಇಂದಿನ ಈ ಒಂದು ಚನ್ನಪಟ್ಟಣದ ಉಪಚುನಾವಣೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇದು ಅಂತ ಒಂದ್ ರೀತಿ ಅನಿರೀಕ್ಷಿತವಾದಂತ ಉಪಚುನಾವಣೆ. ಕರ್ನಾಟಕ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿ ರೈತರ ಪರವಾಗಿ ಭವಿಷ್ಯ ಇತಿಹಾಸದ ಪುಟಗಳಲ್ಲಿ ಇದನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಯಾರು ಕೂಡ ರೈತರ ಪರವಾಗಿ ಕೊಟ್ಟಂತ ಮಾತನ್ನ ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಕೇವಲ 37 ಶಾಸಕರನ್ನ ಹೊಂದಿದ್ದಂತ ಜನತಾದಳ ಪಕ್ಷವನ್ನ ಸಮ್ಮಿಶ್ರ ಸರ್ಕಾರದ ಒಂದು ಒತ್ತಡದ ಸಂದರ್ಭದಲ್ಲೂ ಕೂಡ ಕೇವಲ 14 ತಿಂಗಳಲ್ಲಿ ರೈತರ ಪರವಾಗಿ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡು 25,000 ಕೋಟಿ ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಆಗಿರ್ತಕ್ಕಂಥದ್ದಷ್ಟೇ ಅಲ್ಲ, ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ವಿಶೇಷವಾಗಿ 11,000 ರೈತ ಕುಟುಂಬಗಳಿಗೆ ಹತ್ತತ್ರ 120 ಕೋಟಿಗಿಂತ ಹೆಚ್ಚು ರೈತಾಪಿ ವರ್ಗಕ್ಕೆ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ 6.5 ವರ್ಷಗಳ ಕಾಲ ಚನ್ನಪಟ್ಟಣ ತಾಲೂಕಿನ ಮಹಾಜನತೆಯ ಒಂದು ಆಶೀರ್ವಾದ ಬಹುಶಃ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ಬಹಳ ಜನ ಇವತ್ತು